ಹೋಗತ್ ಬಿಡವ, ನೀ ಯಾಕೆ ಅಷ್ಟು ಚಿಂತೆ ಮಾಡ್ತಿ? ನಿನಗ ಗೊತ್ತಾಗಂಗಿಲ್ಲ. ಒಳ್ಳೆ ಕೆಲ್ಸಕ್ಕ ಹೋಗುವಾಗ ಅಡ್ಡ ಹೋಗ್ಬಾರ್ದು. ಹೋಗು ಕೆಲಸ ಆಗ್ತತಿಲ್ಲೋ ಗೊಂತಿಲ್ಲ. ನೀ ನೋಡಿದ್ರ ಆಕಿನ ಬೇಕಂತ ಕೂತಿಪ್ಪ. ಶಿವ ಶಿವ ಇನ್ನೇನಾಗ್ತತಿ ಏನೋ. ನನಗಂತೂ ಗೊತ್ತಿಲ್ಲ, ನನಗಂತೂ ಆಕಿನ ಬೇಕು. ನಾ ಅಂತೂ ಆಕಿನ ಬಿಟ್ರೆ ಮತ್ತೆ ಯಾರನ್ನ ಮದುವೆ ಆಗೋದಿಲ್ಲ. ಆತೇಳ, ಇಲ್ಲೇ ಒಬ್ರ ಪವಾಡ ಸ್ವಾಮೀಜಿದಾರ, ಅವ್ರ ಕಡೆ ಹೋಗು ಕೆಲಸ ಆಗ್ತತಿಲ್ಲೋ ಅಂತ ಕೇಳೋನು. ನಡಿ ನಡಿ ಹೋಗುನು. ಅಣ್ಣ ಬಾ. ಶಿಷ್ಯ ಕಸ್ಟಮರ್ ಯಾರ್ಯಾರು ಬಂದಾರ ಕರಿಪ. ಆಯ್ತ್ರಿ ಗುರು, ಕರಿತನ್ರಿ. 1ನೇ ನಂಬರ್ ಯಾರ್ದಿರಿ ಬರ್ರಿ. ನಮಸ್ಕಾರ ಅಜ್ಜಾರ. ನಮಸ್ಕಾರವಾ. ಏನ್ ನಿಮ್ಮ ಹೆಸರ? ನನ್ನ ಹೆಸರ್ರಿ ನಿಂಗವ್ರಿ. ಏನ್ ನಿಮ್ಮ ಸಮಸ್ಯೆ? ಅಜ್ಜಾರ, ನನ್ನ ಮಗಗ್ರಿ ಹೆಣ್ಣು ನೋಡಕ್ ಹೊಂಟಿದೀವ್ರಿ, ಬ್ಯಾಗ್ ಕಟ್ ಹೋಗೈತ್ರಿ. ನಿಮ್ಮ ಮಗಗ ಏನ್ ನೋಡಕ್ ಹೊಂಟಿರಿ? ಬೆಕ್ಕ ಅಡ್ಡೋಗೈತೆ. ಚಲೋ ಕೆಲ್ಸಕ್ಕೆ ಹೋಗ್ಬೇಕಾದ್ರ ಬೆಕ್ಕ ಅಡ್ಡ ಹೋಗ್ಬಾರ್ದು. ಬೆಕ್ಕ ಅಡ್ಡೋಗೈತೆ. ಚಲೋ ಆಗ್ತೈತೆ ಕೆಟ್ಟ ಆಗ್ತೈತೆ ನೋಡಿ ಆತನ್ಗ. ಶಿಷ್ಯ ತಗೊಂಬ ಅಸ್ತ್ರ. ಆಯ್ತ್ರಿ ಗುರು, ತರ್ತನ್ರಿ. ಓ ಮಕಂಡ ಚಕಂಡ ಮಕಂಡಾಯೇ ನಮಃ. ಗುಡ್ಡದ ಗುಡ್ಡ ಸ್ವಾಮಿಯೇ ನಮಃ. ಓ ಮಕಂಡ ಚಕಂಡ ಮಕಂಡಾಯೇ ನಮಃ. ತಗೋರ್ವ, ಇದ ದೇವ್ರ ಶಕ್ತಿ ಇರೋ ತೆಂಗಿನಕಾಯಿ ಐತಿ. ಈ ತೆಂಗಿನಕಾಯಿ ಹೊಡೆದ ಹೂ ಸಿಕ್ಕು ಅಂದ್ರೆ ನಿಮ್ಮ ಮಗಗ ಅದ ಕನ್ಯಾ ನೋಡ್ರಿ. ತೆಂಗಿನಕಾಯಿ ಹೊಡೆದ ಹೂ ಸಿಗ್ಲಿಲ್ಲ ಅಂದ್ರೆ ನಿಮ್ಮ ಮಗಗ ಕನ್ಯಾ ನೋಡ್ಬೇಡ್ರಿ. ಈಗ ತಗೋ ಹೊಡಿರುವ. ಏನಾಗಿರೋದ ತಗೋ. ದೇವ್ರ ನಂಗೆ ಆಕಿನ ಸಿಗ್ಲಿಪ್ಪ. ಅವ್ವ ನೋಡವ್ವ, ಎಷ್ಟೊಂದು ಹೂ ಸಿಕ್ಕಿದಾವೆ. ನೋಡ್ರಿ ಅಜ್ಜಾರ, ನನ್ನ ಎಷ್ಟು ಸಿಕ್ಕಾವ್ರಿ. ತೆಂಗಿನಕಾಯ್ದಾಗ ಹೂ ಸಿಕ್ಕಾವ್ ಅಂದ್ರೆ ನಿನ್ನ ಮಗಗ ಅದ ಕನ್ಯಾ ನೋಡ್ರಿ. ಇವು ಬೇರೆ ಆಕಿನ ಬೇಕಂತ ಕುಂತಾನ. ಈಗ ಹೋಗಿ ಬರುವ. ಆತ್ರಿ ಅಜ್ಜಾರ, ಹೋಗ್ತೀವ್ರಿ. ದಕ್ಷಿಣ ಇಟ್ಟೋರಿವ. ಅವ್ವ ಎಟ್ ಬಿಡ್ತಾರ ಅಷ್ಟಿಡವ. ನೋಡ್ರಿ ಅಜ್ಜಾರ, ಆಕಿ ಸಿಕ್ಕಾಳಂತ ಎಟ್ ಖುಷಿ ಆಗ್ಯಾನ್ರಿ. ನನ್ನ ರೊಕ್ಕ ಹೋಗ್ತಾವ, ನೀ ಸುಮ್ಮಿರ. ಶಿಷ್ಯ ನೆಕ್ಸ್ಟ್ ಯಾರು ಕರಿಪ. ಆಯ್ತ್ರಿ ಗುರು, ಕರಿತನ್ರಿ. ನೆಕ್ಸ್ಟ್ ಯಾರ್ದಿರಿ ಬರ್ರಿ. ನಮಸ್ಕಾರ ಅಜ್ಜಾರಿ. ನಮಸ್ಕಾರವಾ. ಏನಿನ ಹೆಸರ? ನನ್ನ ಹೆಸರ್ರಿ ನಂದಾವ್ರಿ. ಇನ್ನ ನಂದಗಾವ. ನಮ್ಮ ಊರ ಹೆಸರ್ರಿ ನಂದಗಾವ್ರಿ. ನನ್ನ ಹೆಸರ ನಂದಾವ್ರಿ. ಆಯ್ತಾಯ್ತ. ಏನೇನು ಸಮಸ್ಯೆ? ನನ್ನ ಮಗ ಒಟ್ಟ ನನ್ನ ಮಾತ ಕೇಳ್ಬಾಡ್ರಿ, ಒಟ್ಟ ಎಟ್ಟಿನ ಹಚ್ಚತಾನ್ರಿ. ನಿನ್ನ ಮಗ ಮದುವೆ ಆದ್ಮೇಲೆ ಹಿಂಗೆ ಮಾಡಕತ್ತಾನ? ಹಾ ಅಜ್ಜಾರಿ. ಆಯ್ತಾಯ್ತ, ಇದಕ್ಕೊಂದು ಪರಿಹಾರ ಐತಿ. ಶಿಷ್ಯ ತಗೊಂಡ್ ಬಾ ಅಸ್ತ್ರ. ಓ ಮಕಂಡ ಚಕಂಡ ಮಕಂಡಾಯೇ ನಮಃ. ಗುಡ್ಡದ ಗುಡ್ಡ ಸ್ವಾಮಿಯೇ ನಮಃ. ಗುಡ್ಡದ ಗುಡ್ಡ ಸ್ವಾಮಿಯೇ ನಮಃ. ತಗೋವೈದ ದೇವ್ರ ಶಕ್ತಿ ಇರೋ ನಿಂಬೆನೈತಿ. ಈ ನಿಂಬೆನ ನಿಮ್ಮ ಮಗನ 5 ಸಲ ಹೇಳಿ ಕಟ್ ಮಾಡುವ. ಕಟ್ ಮಾಡಿದಾಗ ಕೆಂಪು ರಕ್ತ ಬತ್ತಂದ್ರ ನಿಮ್ಮ ಮಗಗ ಯಾರೋ ಮಾಟ ಮಂತ್ರ ಮಾಡಿಸ್ಯಾರ ಅಂತ ಅರ್ಥ. ಏನೂ ಬರ್ಲಿಲ್ಲ ಅಂದ್ರೆ ಏನೂ ಆಗಿಲ್ಲ ಅಂತ ಅರ್ಥ. ತಗೋವಾಗ ಕಟ್ ಮಾಡ. ಬಸಪ್ಪ 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 ಬಸಪ್ಪ. ಅಯ್ಯೋ ಅಜ್ಜಾರಿ, ಇದ್ರೊಳಗೆ ಕೆಂಪ್ ರಕ್ತ ಬಾತ್ರಿ. ನನ್ನ ಮಗಗೆ ಯಾರೋ ಮಾಟ ಮಂತ್ರ ಮಾಡ್ಸ್ಯಾರ್ರಿ. ಕೆಂಪು ರಕ್ತ ಬಂದಿದ್ದ ಕರೆ ಆತ. ನಿನ್ನ ಮಗಗ ಯಾರೋ ಮಾಟ ಮಂತ್ರ ಮಾಡಿಸ್ಯಾರ. ಇದಕ್ಕೆ ಚಲೋ ಆಗ್ಬೇಕಂದ್ರ ನಿಮ್ಮ ಮಗಗ 500 ರೂಪಾಯಿ ಖರ್ಚಾಕಾವ. ಇದಕ್ಕೊಂದು ವಿಶೇಷ ಪೂಜೆ ಮಾಡ್ಬೇಕಾಕೈತೆ. ಹಾ ಅಜ್ಜಾರಿ, ಮಾಡಿ ನೋಡ್ರಿ. ಇದು ಪೂಜೆ ಮಾಡ್ಬೇಕಂದ್ರೆ 500 ರೂಪಾಯಿ ಖರ್ಚಾಕಾವ. ಈಗ 500 ರೂಪಾಯಿ ಕೊಟ್ಟವ. ಮುಂದಿನ ಅಮಾಸಿಗೆ ಪೂಜೆ ಮಾಡ್ಬೇಕಂತ ಬಾ. ಹಾ ಅಜ್ಜಾರಿ. ಶಿಷ್ಯ ನೆಕ್ಸ್ಟ್ ಯಾರು ಪಾಳ ಐತ್ ಕರಿಪ. 6 ರೂಪಾಯಿ ಕರಿತನ್ರಿ. ನೆಕ್ಸ್ಟ್ ಯಾರ್ದ್ರಿ ಬರ್ರಿ. ಅಜ್ಜಾರ ಅಜ್ಜಾರ. ಯಾಕವಾ ಭಾಳ ಹೇಳಾಕತಿ? ಏನಿನ ಹೆಸರ? ಏನಿಲ್ರಿ ಅಜ್ಜಾರ, ನನ್ನ ಗಂಡ ಭಾಳ ಕುಡಿದ್ ಬಂದು ಬಡಿಯಾಕತ್ತಾನ್ರಿ. ನಿನ್ನ ಗಂಡ ದಿನ ಬಂದು ಕುಡಿದು ಬಡಿಯಾಕತ್ತಾನ? ಹ್ಞೂ ರೀ ಅಜ್ಜಾರ. ಇದಕ್ಕೊಂದ ಪರಿಹಾರ ಐತೆ. ಶಿಷ್ಯ ತಗೊಂಡ್ ಬಾ ಅಸ್ತ್ರ.
ಓಂ ಅಖಂಡ ಚಖಂಡ ಮಖಂಡಾಯ ನಮಃ ಗುಡ್ಡದ ಗುಡ್ಡ ಸ್ವಾಮಿಯೇ ನಮಃ ಓಂ ಅಖಂಡ ಚಖಂಡ ಮಖಂಡಾಯ ನಮಃ ತಗೋವ ಇದ ದೇವ್ರ ಅಂಗಾರ ಐತೆ ದೇವ್ರ ಅಂಗಾರಕ್ಕ ದೇವ್ರ ತೀರ್ಥ ಹಾಕ್ನ ಅಜ್ಜಾರ ಅಜ್ಜಾರ ನನ್ನ ಕೈ ಕೆಂಪಾತ್ರಿ. ನಿನ್ನ ಕೈ ಕೆಂಪಾತಂದ್ರ ನಿನ್ನ ಗಂಡಗ ಯಾರೋ ಕಿವಿ ಮಾತು ಕಲ್ಸಾತಾರ ಅಂತ ಕಲ್ಸಾತಾರ ಅಂತ ಅರ್ಥ. ನಿನ್ನ ಗಂಡಗ ಯಾರು ಕಿವಿ ಮಾತು ಕಲ್ಸಾತಾರ ಅಂತ ಗೊತ್ತೈತೇನ? ಮತ್ತಾರ ನಮ್ಮ ಅತ್ತಿನ ಇರ್ಬೇಕಲ್ಲ ಅಜ್ಜಾರ. ನಿನ್ನ ಗಂಡ ಚಲೋ ಬೇಕಂದ್ರ ನಿನ್ನ ಮಾತು ಕೇಳ್ಬೇಕಂದ್ರ ಇದಕ್ಕೆ 10,000 ರೂಪಾಯಿ ಖರ್ಚು ಹಾಕಾವ. 10,000 ರೂಪಾಯಿ 20,000 ರೂಪಾಯಿ ಆದ್ರೂ ಕೊಡ್ತೇನೆ ರೀ ಅಜ್ಜಾರ. 10,000 ಹೆಂಗೆ ಕೊಡ್ತಿ? ಯಾಕೆ ಕೊಡ್ತೀನಿ ಅಂತ ಕೇಳಕ್ ನೀ 10,000 ಈಗ ಕೂಡ ಮುಂದಿನ ವಾರದಾಗ ಪೂಜೆ ಮಾಡಕಂತ ಬಾ. 3,000 ಹೋಗಿ ಬರ್ತೇನ್ರಿ. ಈಗ ಹೋಗಿ ಬರುವ ಶಿಷ್ಯ ನೆಕ್ಸ್ಟ್ ಪಾಳೆ ಐತ್ ಕರಿಪ. ಹಾರು ಕರಿತೇನ್ರಿ. ನೆಕ್ಸ್ಟ್ ಯಾರ್ದ್ರಿ ಬರ್ರಿ. ನಮಸ್ಕಾರ ಅಜ್ಜಾರ. ನಮಸ್ಕಾರವಾ. ಏನ್ ನಿಮ್ಮ ಹೆಸರ? ನನ್ನ ಹೆಸರು ರಮ್ಯಾ ರೀ. ಈಗ ನನ್ನ ಮಗಳು ರಾಧಿಕಾ ರೀ. ಏನ್ ನಿಮ್ಮ ಸಮಸ್ಯೆ? ನನ್ನ ಮಗಳು ಭಾಳ ಓದ್ತಾಳ್ರಿ, ಆದ್ರೆ ಓದಿದ್ದೇನು ನೆನಪ ಇರಂಗಿಲ್ರಿ. ಅದಕ್ಕೆ SSLC ಪರೀಕ್ಷೆದಾಗ ಫೇಲ್ ಆಗ್ತಾಳ್ರಿ. ಇದಕ್ಕೊಂದ ಪರಿಹಾರ ಐತೆ. ಶಿಷ್ಯ ತಗೊಂಡ್ ಬಾ ಅಸ್ತ್ರ. ಹಾರು ತರ್ತೇನ್ರಿ. ಓ ಮಖಂಡ ಚಖಂಡ ಮಖಂಡಾಯ ನಮಃ ಗುಡ್ಡದ ಗುಡ್ಡ ಸ್ವಾಮಿಯೇ ನಮಃ. ತಗೋವ ಇದ ದೇವ್ರ ಶಕ್ತಿ ಇರೋ ನಿಂಬೆಹಣ್ಣ ಮೆಣಸಿನ್ಕಾಯಿ ಐತಿ. ಇದನ್ನ ನಿಮ್ಮ ಮಗಳು ಸಾಲಿಗೆ ಹೋಗೋ ಒಂದು ಬಾಗಿಲಿ ಕಟ್ಟ, ಮತ್ತು ನಿಮ್ಮ ಮನೆ ಬಾಗಿಲಿಗೆ ಒಂದು ಕಟ್ಟ. ನಿನ್ನ ಮಗಳಿಗೆ ಹೆಂಗೆ ಓದಿ ನೆನಪುಳಂಗಿಲ್ಲ. ನಾನು ನೋಡ್ತಾನ ಈ ಸಲ SSLC ಪಾಸ್ ಆಗೇ ಹಾಕಾಳ. ಅಷ್ಟ್ ಮಾಡಿ ಪುಣ್ಯ ಕಟ್ಕೋರಿ. ಈಗ ಹೋಗಿ ಬರುವ ದಕ್ಷಿಣ ಇಡ್ಬೇಕವಾ. ಅಜ್ಜಾರ ನಾ ರೊಕ್ಕ ಮನ್ಯಾಗ ಬಿಟ್ಟು ಬಂದೇನ್ರಿ. ಫೋನ್ ಪೇ ಮಾಡುವ. ಶಿಷ್ಯ ಫೋನ್ ಪೇ ಕಾರ್ಡ್ ತೋರ್ಸ. ಆಯ್ತು ನೋಡ್ರಿ ಅಜ್ಜಾರ, ನಾವಿನ್ ಬರ್ತೀವಿ. ಆಯ್ತಾಯ್ತು. ಶಿಷ್ಯ ಯಾರ ಅಕೌಂಟಿಗೆ ಬಂದಾರಪ್ಪ ರೊಕ್ಕ? ನೋಡ್ತೀನಿ ಗಬ್ರಿ ಇವ್ರುಗಳ ನಿಮ್ಮ ಓಟ್ಗೆ ಆಗ್ಯಾವ್ರಿ. ಆಯ್ತಾಯ್ತಾಳ. ಶಿಷ್ಯ ನೆಕ್ಸ್ಟ್ ಯಾರು ಪಾಳೆ ಐತ್ ಕರಿಪ. ಹಾರು ಕರಿತೇನ್ರಿ. ನೆಕ್ಸ್ಟ್ ಯಾರ್ದಿಲ್ ಬರ್ರಿ. ನಮಸ್ಕಾರ ಸ್ವಾಮಿಗಳ. ನಮಸ್ಕಾರಪ್ಪ. ಏನ್ ನಿಮ್ಮ ಹೆಸರ? ನನ್ನ ಹೆಸರು ಸಮೀರ್ ಲಾರಿ, ಇವನ ಹೆಸರು ಸಲೀಮ್ ರೀ. ಏನ್ ನಿಮ್ಮ ಸಮಸ್ಯೆ? ನನ್ನ ಮಗ ಡ್ರೈವರ್ಗೆ ಅಂದ್ರೆ ಭಾಳ ಇಷ್ಟ ರೀ. ಡ್ರೈವರ್ಗೆ ಮಾಡೋ ಗಾಡಿಗಳು ಸಿಗೋಲ್ಲ, ಹೆಂಗೆ ಮಾಡೋದ್ರಿ? ನಿಮ್ಮ ಮಗು ಡ್ರೈವರ್ಗೆ ಸಿಗೋಲಾಗ ಅವನ? ಹಾಂ ರೀ. ಶಿಷ್ಯ ತಗೊಂಡ್ ಬಾ ಅಸ್ತ್ರ. ಹಾರು ತರ್ತೇನ್ರಿ. ಓ ಮಖಂಡ ಚಖಂಡ ಮಖಂಡಾಯ ನಮಃ ಓಂ ಗುಡ್ಡದ ಗುಡ್ಡ ಸ್ವಾಮಿಯೇ ನಮಃ. ತಗೋಪ ಈಗ ಈ ನಿಂಬೆಹಣ್ಣ ಈ ಗ್ಲಾಸ್ನೇ ಹಾಕ. ಗ್ಲಾಸ್ನೇ ಹಾಕಿದಾಗ ನಿಂಬೆಹಣ್ಣ ಮುಳಿಕ್ತಂದ್ರ ನಿಮ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಯಾರಂತ ಅರ್ಥ. ಏನೂ ಆಗಿಲ್ಲ ಅಂದ್ರೆ ನಿಮ್ಮ ಮಗಗ ಏನೂ ಆಗಿಲ್ಲ ಅಂತ ಅರ್ಥ. ಈಗ ಹಾಕ್ಪ. ಅಜ್ಜಾರ ಇದು ಮುಂದಿಗೆ ಐತ್ರಲೇ ರೀ. ಇದು ತೆಲಾತೈತ್ರಲೇ ರೀ. ನಿನ್ನ ಮಗಗ ಮಾಟ ಮಂತ್ರ ಮಾಡಿಸಿದ ಕರೆ ಆತ. ಇದು ಪೂಜೆ ನಿಮ್ಮ ಮಗಗ ಡೈವರ್ಗೆ ಸಿಗ್ಬೇಕಂದ್ರ ಒಂದು ವಿಶೇಷ ಪೂಜೆ ಮಾಡ್ಬೇಕಾಗೈತೆ. ಪೂಜೆ ಮಾಡ್ಬೇಕಾದ್ರೆ 20,000 ರೂಪಾಯಿ ಖರ್ಚು ಹಾಕಾವ. ಕುಡ್ತೀವಳ್ರಿ ಮಾಡ್ರಿ ಪೂಜೆ ರೀ. ಈಗ 20,000 ರೂಪಾಯಿ ಕೊಡ. ಮುಂದಿನ ವಾರದಾಗ ಪೂಜೆ ಮಾಡ್ಬೇಕಂತ ಬಾ. ಸ್ವಾಮಿಗಳ್ರಿ ಮುಂದಿನ ಮಾಸಿಗೆ ಪೂಜೆ ಮಾಡಕ್ ಬರುದ್ರಿ. ಮುಂದಿನ ವಾರದಾಗ ಬಾಪ. ಆಯ್ತಾಡ್ರಿ ಸ್ವಾಮಿಗಳು. ಈಗ ಹೋಯ್ ಬರ್ರಿಪ್ಪ. ದಕ್ಷಿಣ ಇಡ್ರಿ. ಶಿಷ್ಯ ನಕ್ಷರ ಪಾಳೆ ಐತ್ ಕರಿಪ. ಹಾರು ಕರಿತೇನ್ರಿ. ಬರ್ರಿ ಮುಂದಿನವ್ರ.
ಏನೋ ನಿಮ್ಮ ಸಮಸ್ಯೆ? ಸಮಸ್ಯೆ ನನಗಲ್ಲ ಇನ್ನು ನಿಮಗೆ ಶುರು ಆಗ್ತೈತಿ ನೋಡ. ಏನವ್ವ ಏನ್ ಹೇಳಾಕತ್ತದಿ? ಯಾರು ಮಾತಾಡೋದಿ ಖಬರ್ ಐತೆ ನಿನಗೆ? ಗೊತ್ತೈತೆ ಹೇಳಂಗ ನೀವು ಡೋಂಗಿ ಬಾಬಾ ಅದಿರಂತ. ಇವ್ರ ಪವಾಡ್ ಬಾಬಾ ಅದಾರ, ಎಷ್ಟೊಂದು ಪವಾಡ್ ಮಾಡ್ಯಾರ ಗೊತ್ತೈತೆ ನಿನಗೆ? ಏನ್ ಪವಾಡ್ ಮಾಡ್ಯಾರ ಹೇಳು? ಆ ಪವಾಡ್ ಎಲ್ಲ ಬಯಲ್ ಮಾಡಕ್ ನಾ ಬಂದನ. ತೆಂಗಿನಕಾಯಿ ಹೊಡೆದಾಗ ಹೂ ಸಿಗು ಪವಾಡ್ ಮಾಡ್ಯಾರ, ನಿಮ್ಮೇನ್ ಕತ್ತರಿಸಿದಾಗ ರಕ್ತ ಬರ್ಸು ಪವಾಡ್ ಮಾಡ್ಯಾರ, ದೇವ್ರ ಅಂಗಾರಕ ದೇವ್ರ ತೀರ್ಥ ಹಾಕಿ ತಿಕ್ಕಿದಾಗ ಕೆಂಪು ರಕ್ತ ಬರ್ಸು ಪವಾಡ್ ಮಾಡ್ಯಾರ, ನಿಂಬೆಕಾಯಿ ನೀರ್ನ ಹಾಕಿ ತೇಲ್ಸು ಪವಾಡ್ ಮಾಡ್ಯಾರ, 1-2 ಹೇಳ್ಕೊತ ಕೂತ್ರ ಹೊತ್ತ ಮುಳ್ತೈತಿ. ಅಷ್ಟು ನಮ್ಮ ಭಾವನ ಪವಾಡ್ ಗೊತ್ತೈತೆ ನಿನಗೆ? ಸ್ವಲ್ಪ ತಡಿ, ನಿಮ್ಮ ಬಾಬಾನು ಎಲ್ಲ ಪವಾಡ್ ಬಯಲ್ ಮಾಡ್ತನ. ಮೊದ್ಲೇದೇನಂದಿ ತೆಂಗಿನಕಾಯ್ದಾಗ ಹೂವ ತರ್ಸ್ಯಾರಲ್ಲ ನೋಡ್ರಿ. ಈ ಬಾಬಾ ಮೊದಲ ತೆಂಗಿನಕಾಯ್ದಾಗ ಹೂವ ಹಾಕಿರ್ತಾನ್ರಿ. ಇಲ್ರಿ ನೋಡ್ರಿ, ಈ ಬಾಬಾ ಮೊದಲ ತೆಂಗಿನಕಾಯ್ದಾಗ ಹೂವ ಹಾಕಿರ್ತಾನ್ರಿ. ಅಷ್ಟ ಇದ್ರೊಳಗೆ ಏನು ಪವಾಡ್ ಐತಿ? ಎರಡನೇದೇನಂದಿ ನಿಂಬೆ ಹಣ್ಣದಾಗ ರಕ್ತ ಬರ್ಸ್ಯಾರಲ್ಲ ನೋಡ್ರಿ. ಇದ್ರಾಗ ಏನೂ ಪವಾಡಿಲ್ಲ. ನಿಂಬೆ ಹಣ್ಣದಾಗ ಸಿಟ್ರಿಕ್ ಆ್ಯಸಿಡ್ ಇರ್ತೈತ್ರಿ, ಅದಕ್ಕೆ ಮಿಥೈಲ್ ಆರೆಂಜಿ ಸೇರಿಸಿರ್ತಾನ್ರಿ. ಇಲ್ಲ ಅಂದ್ರೆ ಕಟ್ ಮಾಡೋ ಚಾಕುಗೆ ಮಿಥೈಲ್ ಆರೆಂಜ್ ಅವ್ರು ಇರ್ತಾನ್ರಿ. ಇಷ್ಟ ಇದ್ರಾಗ ಏನೈತಿ ಪವಾಡ? ನಾವು 7ನೇ ತರಗತಿ ಇದ್ದಾಗ ಈ ಪವಾಡ ಮಾಡೀವ್ರಿ. ಏ ಹುಡುಗಿ ನೀ ಏನ್ ಹೇಳಾಕತ್ತೈತಿ? ಬಾಬಾಜಿಗೆ ಅವಮಾನ ಆಗತ್ತೈತಿ. ಬಾಯಿ ಮುಚ್ಚ ಸುಮ್ನ. ಬಾಬಾಜಿ ಕಾಲಿ ಬಿದ್ದಾಗ ಕ್ಷಮೆ ಕೇಳ. ಬಾಬಾಜಿ ಎಲ್ಲಾರ ಶಾಬಾ ಕೊಟ್ರ ಮತ್ತೆ ಒದ್ದಾಡ್ತಿ ನೋಡ. ನೀ ಏನು ಬಾಬಾನೋ ಏನು ಬಾವಾನೋ? ಸುಮ್ಮನೆ ನಿಂತಿರೈತಿ ನಿಂಗೆ ಇವತ್ತು ಮಾರಿ ಹಬ್ಬ. ದೇವ್ರ ಅಂಗಾರಂತ ಕ್ಯಾಂಪ್ ಮಾಡಿದ್ಯಲ್ಲ ನೋಡ್ರಿ. ಇದ್ರೊಳಗೆ ಏನೂ ಪವಾಡಿಲ್ಲ. ದೇವ್ರ ಅಂಗಾರಂತ ಕೊಟ್ಟಾನಲ್ರಿ, ಅದಕ್ಕೆ ಸಾಬೂನ್ ಪುಡಿ ಹಾಕ್ಯಾನ್ರಿ. ತೀರ್ಥ ಅಲ್ರಿ ಇದ್ರಿ, ಅರಿಶಿನ ಪುಡಿ ನೀರ್ ಐತ್ರಿ. ಸಾಬೂನ್ ಪುಡಿ ಅರಿಶಿನ ಪುಡಿ ನೀರ್ ಎರಡೂ ಸೇರಿದ್ರ ಕೆಂಪ್ ಬಣ್ಣ ಬರ್ತೈತ್ರಿ. ಇದ್ರೊಳಗೆ ಏನು ಪವಾಡ ಐತಿ? ನೀವು ಸುಳ್ಳು ಬಾಬಾದನ್ರಿ. ಶಿಷ್ಯ ಬಾಯಿಲೆ ನಿಂಬೆ ಹಣ್ಣ ನೀರ್ನಾಗ ತೇಲ್ತೈತಿಲ್ಲ ನೋಡ್ರಿ. ಇದ್ರೊಳಗೆ ಏನೂ ಪವಾಡಿಲ್ಲ. ನಿಂಬೆ ಹಣ್ಣು ಇವು ಬಾಬಾ ಮೊದಲ ನೀರ್ನಾಗ ನಿಂಬೆ ಹಣ್ಣು ಹಾಕಿರ್ತಾನ್ರಿ, ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿರ್ತಾನ್ರಿ, ಅದು ತೇಲ್ತೈತ್ರಿ. ಇದ್ರೊಳಗೆ ಏನು ಪವಾಡೈತಿ? ಇವು ಮೊದಲ ಸುಳ್ಳು ಬಾಬಾದನ್ರಿ. ಇವತ್ತು ಯಾರು ನಂಬೇಡ್ರಿ. ಶಿಷ್ಯ ಬಾಯಿಲೆ ಈಕಿ ನಮ್ಮ ಬಣ್ಣ ಬೈಲ್ ಮಾಡಕ್ ಬಂದಾಳ. ಇಲ್ಲಿ ಇರೋದು ಚಲೋ ಇಲ್ಲ. ಈಗ ಹೋಗು ನಡಿ. ನಿಲ್ಲೋ ಬಾಬಾ ನಿಲ್ಲ. ಓಡೋ ಶಿಷ್ಯ ಓಡ. ನಿಲ್ಲೋ ಬಾಬಾ. ನೋಡ್ರಿ ಮಹಾಜನಗಳೇ, ಮನುಷ್ಯಗ ನಂಬಿಕೆ ಇರ್ಬೇಕ, ಆದ್ರೆ ಅವ್ರ ಮೂಢನಂಬಿಕೆ ಇರಬಾರ್ದ. ಸುಳ್ಳು ಪವಾಡಗಳನ್ನು ಮಾಡಿ ನಿಮ್ಮನ್ನು ನಂಬಿಸಿ ನಿಮ್ಮ ಹತ್ತಿರ ರೊಕ್ಕವನ್ನು ಇಸಿದುಕೊಂಡು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮಣಿ ಕಟ್ತಾರ. ಇಂಥ ಬಾಬಾಗಳು ನಂಬಿ ಯಾವತ್ತೂ ಮೋಸ ಹೋಗ್ಬೇಡ್ರಿ. ಆಲೋಚನೆ ಮಾಡಿ ವೈಜ್ಞಾನಿಕ ಚಿಂತೆಯಿಂದ ಮೂಢನಂಬಿಕೆಯಿಂದ ದೂರವಿರಿ. ಧನ್ಯವಾದಗಳು. ಧನ್ಯವಾದಗಳು ವಿದ್ಯಾರ್ಥಿ.